ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಡೆಡ್ ಲೈನ್ ಕೊಟ್ಟಿದ್ದಾರೆ. ಗುರ್ಲಾಪುರದಲ್ಲಿ ಉಗ್ರ ಸ್ವರೂಪಕ್ಕೆ ತಿರುಗಿದೆ ಹೋರಾಟ. 3,500 ರೂಪಾಯಿ ಬೆಂಬಲ ಬೆಲೆ ನಿಗದಿಗೆ ಸರ್ಕಾರ ಈ ಒಂದು ಬೇಡಿಕೆಯನ್ನ ಈಡೇರಿಸಲೇಬೇಕು ಅಂತ ರೈತರು ಸರ್ಕಾರಕ್ಕೆ ಸಂಜೆಯ ಡೆಡ್ ಲೈನ್ ಕೊಟ್ಟಿದ್ದಾರೆ. 7 ಗಂಟೆ ತನಕ. 7 ಗಂಟೆಗೇನಾದ್ರೂ ಇವರ ನಿರ್ಧಾರ ಬರಲಿಲ್ಲ ಅಂತಂದ್ರೆ ರಾಷ್ಟ್ರೀಯ ಹೆದ್ದಾರಿ ಬಂದ್, ಉಗ್ರ ಹೋರಾಟ ಮತ್ತಷ್ಟು. ಬೆಳೆಗಾರರ ಬೇಡಿಕೆಗೆ ಒಪ್ಪದೇ ಇದ್ರೆ ನಾಳೆ ಹೆದ್ದಾರಿ ಬಂದ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಭೇಟಿಗೂ ಕೂಡ ಅನ್ನದಾತರು ನಕಾರ ವ್ಯಕ್ತಪಡಿಸಿದ್ದಾರೆ. ನಾವು ಯಾರನ್ನು ಹುಡುಕೊಂಡು ಹೋಗಲ್ಲ, ಅವರೇ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅಲ್ಲಿ ಹಲವು ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ನಿನ್ನೆ ಯಾವ ರೀತಿ ಪರಿಸ್ಥಿತಿ ಇತ್ತು ಅಂತ ಹೇಳಿ. ರಸ್ತೆ ಬಂದ್ ಮಾಡುವ ಸಂದರ್ಭದಲ್ಲಿ ಪೊಲೀಸರು ರೈತರ ನಡುವೆ ಮಾತಿನ ಚಕಮಕಿಯಾಗಿದೆ. ಇನ್ನ ಮತ್ತೊಂದು ಕಡೆ ಎಚ್ ಕೆ ಪಾಟೀಲ್ ಕೂಡ ಸ್ಥಳಕ್ಕೆ ಬಂದ್ರು. ಸರ್ಕಾರವನ್ನ ಪ್ರತಿನಿಧಿಸಿ ಸರ್ಕಾರದ ಪರವಾಗಿ ಎಚ್ ಕೆ ಪಾಟೀಲ್ರು ಬಂದ್ರು. ವೇದಿಕೆ ಮುಂಭಾಗದಲ್ಲಿ ಒಂದು ರೀತಿ ಹೈ ಡ್ರಾಮಾನೇ ಕ್ರಿಯೇಟ್ ಆಯ್ತು. ಎಚ್ ಕೆ ಪಾಟೀಲ್ ಅವ್ರನ್ನ ವೇದಿಕೆ ಮೇಲೆ ಹೋಗೋದಕ್ಕೆ ಬಿಡ್ಲಿಲ್ಲ, ವೇದಿಕೆ ಮುಂದೆನೆ ಕೂರಿಸಿದ್ರು. ಸಿದ್ದರಾಮಯ್ಯ ಅವರು ಬರಲೇಬೇಕು ಅಂತ ಹೇಳಿದ್ರು. ಜೊತೆಗೆ ತಮ್ಮ ಬೇಡಿಕೆಗಳು ಏನು ಅಂತ ಎಚ್ ಕೆ ಪಾಟೀಲ್ ಅವ್ರಿಗೂ ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ಎಚ್ ಕೆ ಪಾಟೀಲ್ರನ್ನ ಗೇರಾವ್ ಹಾಕುವ ಕೆಲಸವನ್ನ ಕೂಡ ರೈತರು ಮಾಡಿದ್ರು. ಅವರ ಕಾರ್ಗೆ ಮುತ್ತಿಗೆ ಹಾಕುವಂತ ಕೆಲಸ ಕೂಡ ಅಲ್ಲಿ ಆಯ್ತು. ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಡೆಡ್ ಲೈನ್ ಕೊಟ್ಟಿದ್ದಾರೆ. ಗುರ್ಲಾಪುರದಲ್ಲಿ ಉಗ್ರ ಸ್ವರೂಪಕ್ಕೆ ತಿರುಗಿದೆ ಹೋರಾಟ. 3,500 ರೂಪಾಯಿ ಬೆಂಬಲ ಬೆಲೆ ನಿಗದಿಗೆ ಸರ್ಕಾರ ಈ ಒಂದು ಬೇಡಿಕೆಯನ್ನ ಈಡೇರಿಸಲೇಬೇಕು ಅಂತ ರೈತರು ಸರ್ಕಾರಕ್ಕೆ ಸಂಜೆಯ ಡೆಡ್ ಲೈನ್ ಕೊಟ್ಟಿದ್ದಾರೆ. 7 ಗಂಟೆ ತನಕ. 7 ಗಂಟೆಗೇನಾದ್ರೂ ಇವರ ನಿರ್ಧಾರ ಬರಲಿಲ್ಲ ಅಂತಂದ್ರೆ ರಾಷ್ಟ್ರೀಯ ಹೆದ್ದಾರಿ ಬಂದ್, ಉಗ್ರ ಹೋರಾಟ ಮತ್ತಷ್ಟು. ಬೆಳೆಗಾರರ ಬೇಡಿಕೆಗೆ ಒಪ್ಪದೇ ಇದ್ರೆ ನಾಳೆ ಹೆದ್ದಾರಿ ಬಂದ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಭೇಟಿಗೂ ಕೂಡ ಅನ್ನದಾತರು ನಕಾರ ವ್ಯಕ್ತಪಡಿಸಿದ್ದಾರೆ. ನಾವು ಯಾರನ್ನು ಹುಡುಕೊಂಡು ಹೋಗಲ್ಲ, ಅವರೇ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅಲ್ಲಿ ಹಲವು ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ನಿನ್ನೆ ಯಾವ ರೀತಿ ಪರಿಸ್ಥಿತಿ ಇತ್ತು ಅಂತ ಹೇಳಿ. ರಸ್ತೆ ಬಂದ್ ಮಾಡುವ ಸಂದರ್ಭದಲ್ಲಿ ಪೊಲೀಸರು ರೈತರ ನಡುವೆ ಮಾತಿನ ಚಕಮಕಿಯಾಗಿದೆ. ಇನ್ನ ಮತ್ತೊಂದು ಕಡೆ ಎಚ್ ಕೆ ಪಾಟೀಲ್ ಕೂಡ ಸ್ಥಳಕ್ಕೆ ಬಂದ್ರು. ಸರ್ಕಾರವನ್ನ ಪ್ರತಿನಿಧಿಸಿ ಸರ್ಕಾರದ ಪರವಾಗಿ ಎಚ್ ಕೆ ಪಾಟೀಲ್ರು ಬಂದ್ರು. ವೇದಿಕೆ ಮುಂಭಾಗದಲ್ಲಿ ಒಂದು ರೀತಿ ಹೈ ಡ್ರಾಮಾನೇ ಕ್ರಿಯೇಟ್ ಆಯ್ತು. ಎಚ್ ಕೆ ಪಾಟೀಲ್ ಅವ್ರನ್ನ ವೇದಿಕೆ ಮೇಲೆ ಹೋಗೋದಕ್ಕೆ ಬಿಡ್ಲಿಲ್ಲ, ವೇದಿಕೆ ಮುಂದೆನೆ ಕೂರಿಸಿದ್ರು. ಸಿದ್ದರಾಮಯ್ಯ ಅವರು ಬರಲೇಬೇಕು ಅಂತ ಹೇಳಿದ್ರು. ಜೊತೆಗೆ ತಮ್ಮ ಬೇಡಿಕೆಗಳು ಏನು ಅಂತ ಎಚ್ ಕೆ ಪಾಟೀಲ್ ಅವ್ರಿಗೂ ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ಎಚ್ ಕೆ ಪಾಟೀಲ್ರನ್ನ ಗೇರಾವ್ ಹಾಕುವ ಕೆಲಸವನ್ನ ಕೂಡ ರೈತರು ಮಾಡಿದ್ರು. ಅವರ ಕಾರ್ಗೆ ಮುತ್ತಿಗೆ ಹಾಕುವಂತ ಕೆಲಸ ಕೂಡ ಅಲ್ಲಿ ಆಯ್ತು. ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಡೆಡ್ ಲೈನ್ ಕೊಟ್ಟಿದ್ದಾರೆ. ಗುರ್ಲಾಪುರದಲ್ಲಿ ಉಗ್ರ ಸ್ವರೂಪಕ್ಕೆ ತಿರುಗಿದೆ ಹೋರಾಟ. 3,500 ರೂಪಾಯಿ ಬೆಂಬಲ ಬೆಲೆ ನಿಗದಿಗೆ ಸರ್ಕಾರ ಈ ಒಂದು ಬೇಡಿಕೆಯನ್ನ ಈಡೇರಿಸಲೇಬೇಕು ಅಂತ ರೈತರು ಸರ್ಕಾರಕ್ಕೆ ಸಂಜೆಯ ಡೆಡ್ ಲೈನ್ ಕೊಟ್ಟಿದ್ದಾರೆ. 7 ಗಂಟೆ ತನಕ. 7 ಗಂಟೆಗೇನಾದ್ರೂ ಇವರ ನಿರ್ಧಾರ ಬರಲಿಲ್ಲ ಅಂತಂದ್ರೆ ರಾಷ್ಟ್ರೀಯ ಹೆದ್ದಾರಿ ಬಂದ್, ಉಗ್ರ ಹೋರಾಟ ಮತ್ತಷ್ಟು. ಬೆಳೆಗಾರರ ಬೇಡಿಕೆಗೆ ಒಪ್ಪದೇ ಇದ್ರೆ ನಾಳೆ ಹೆದ್ದಾರಿ ಬಂದ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಭೇಟಿಗೂ ಕೂಡ ಅನ್ನದಾತರು ನಕಾರ ವ್ಯಕ್ತಪಡಿಸಿದ್ದಾರೆ. ನಾವು ಯಾರನ್ನು ಹುಡುಕೊಂಡು ಹೋಗಲ್ಲ, ಅವರೇ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅಲ್ಲಿ ಹಲವು ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ನಿನ್ನೆ ಯಾವ ರೀತಿ ಪರಿಸ್ಥಿತಿ ಇತ್ತು ಅಂತ ಹೇಳಿ. ರಸ್ತೆ ಬಂದ್ ಮಾಡುವ ಸಂದರ್ಭದಲ್ಲಿ ಪೊಲೀಸರು ರೈತರ ನಡುವೆ ಮಾತಿನ ಚಕಮಕಿಯಾಗಿದೆ. ಇನ್ನ ಮತ್ತೊಂದು ಕಡೆ ಎಚ್ ಕೆ ಪಾಟೀಲ್ ಕೂಡ ಸ್ಥಳಕ್ಕೆ ಬಂದ್ರು. ಸರ್ಕಾರವನ್ನ ಪ್ರತಿನಿಧಿಸಿ ಸರ್ಕಾರದ ಪರವಾಗಿ ಎಚ್ ಕೆ ಪಾಟೀಲ್ರು ಬಂದ್ರು. ವೇದಿಕೆ ಮುಂಭಾಗದಲ್ಲಿ ಒಂದು ರೀತಿ ಹೈ ಡ್ರಾಮಾನೇ ಕ್ರಿಯೇಟ್ ಆಯ್ತು. ಎಚ್ ಕೆ ಪಾಟೀಲ್ ಅವ್ರನ್ನ ವೇದಿಕೆ ಮೇಲೆ ಹೋಗೋದಕ್ಕೆ ಬಿಡ್ಲಿಲ್ಲ, ವೇದಿಕೆ ಮುಂದೆನೆ ಕೂರಿಸಿದ್ರು. ಸಿದ್ದರಾಮಯ್ಯ ಅವರು ಬರಲೇಬೇಕು ಅಂತ ಹೇಳಿದ್ರು. ಜೊತೆಗೆ ತಮ್ಮ ಬೇಡಿಕೆಗಳು ಏನು ಅಂತ ಎಚ್ ಕೆ ಪಾಟೀಲ್ ಅವ್ರಿಗೂ ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ಎಚ್ ಕೆ ಪಾಟೀಲ್ರನ್ನ
ಗೇರಾವ್ ಹಾಕುವ ಕೆಲಸವನ್ನ ಕೂಡ ರೈತರು ಮಾಡಿದ್ರು. ಅವರ ಕಾರ್ಗೆ ಮುತ್ತಿಗೆ ಹಾಕುವಂತ ಕೆಲಸ ಕೂಡ ಅಲ್ಲಿ ಆಯ್ತು. ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಸರ್ಕಾರಕ್ಕೆ ಡೆಡ್ ಲೈನ್ ಕೊಟ್ಟಿದ್ದಾರೆ. ಗುರ್ಲಾಪುರದಲ್ಲಿ ಉಗ್ರ ಸ್ವರೂಪಕ್ಕೆ ತಿರುಗಿದೆ ಹೋರಾಟ. 3,500 ರೂಪಾಯಿ ಬೆಂಬಲ ಬೆಲೆ ನಿಗದಿಗೆ ಸರ್ಕಾರ ಈ ಒಂದು ಬೇಡಿಕೆಯನ್ನ ಈಡೇರಿಸಲೇಬೇಕು ಅಂತ ರೈತರು ಸರ್ಕಾರಕ್ಕೆ ಸಂಜೆಯ ಡೆಡ್ ಲೈನ್ ಕೊಟ್ಟಿದ್ದಾರೆ. 7 ಗಂಟೆ ತನಕ. 7 ಗಂಟೆಗೇನಾದ್ರೂ ಇವರ ನಿರ್ಧಾರ ಬರಲಿಲ್ಲ ಅಂತಂದ್ರೆ ರಾಷ್ಟ್ರೀಯ ಹೆದ್ದಾರಿ ಬಂದ್, ಉಗ್ರ ಹೋರಾಟ ಮತ್ತಷ್ಟು. ಬೆಳೆಗಾರರ ಬೇಡಿಕೆಗೆ ಒಪ್ಪದೇ ಇದ್ರೆ ನಾಳೆ ಹೆದ್ದಾರಿ ಬಂದ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಭೇಟಿಗೂ ಕೂಡ ಅನ್ನದಾತರು ನಕಾರ ವ್ಯಕ್ತಪಡಿಸಿದ್ದಾರೆ. ನಾವು ಯಾರನ್ನು ಹುಡುಕೊಂಡು ಹೋಗಲ್ಲ, ಅವರೇ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅಲ್ಲಿ ಹಲವು ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ನಿನ್ನೆ ಯಾವ ರೀತಿ ಪರಿಸ್ಥಿತಿ ಇತ್ತು ಅಂತ ಹೇಳಿ. ರಸ್ತೆ ಬಂದ್ ಮಾಡುವ ಸಂದರ್ಭದಲ್ಲಿ ಪೊಲೀಸರು ರೈತರ ನಡುವೆ ಮಾತಿನ ಚಕಮಕಿಯಾಗಿದೆ. ಇನ್ನ ಮತ್ತೊಂದು ಕಡೆ ಎಚ್.ಕೆ. ಪಾಟೀಲ್ ಕೂಡ ಸ್ಥಳಕ್ಕೆ ಬಂದ್ರು. ಸರ್ಕಾರವನ್ನ ಪ್ರತಿನಿಧಿಸಿ ಸರ್ಕಾರದ ಪರವಾಗಿ ಎಚ್.ಕೆ. ಪಾಟೀಲ್ರು ಬಂದ್ರು. ವೇದಿಕೆಯ ಮುಂಭಾಗದಲ್ಲಿ ಒಂದು ರೀತಿ ಹೈ ಡ್ರಾಮಾನೇ ಕ್ರಿಯೇಟ್ ಆಯ್ತು. ಎಚ್.ಕೆ. ಪಾಟೀಲ್ ಅವ್ರನ್ನ ವೇದಿಕೆ ಮೇಲೆ ಹೋಗೋದಕ್ಕೆ ಬಿಡ್ಲಿಲ್ಲ, ವೇದಿಕೆ ಮುಂದೆನೆ ಕೂರಿಸಿದ್ರು. ಸಿದ್ದರಾಮಯ್ಯ ಅವರು ಬರಲೇಬೇಕು ಅಂತ ಹೇಳಿದ್ರು. ಜೊತೆಗೆ ತಮ್ಮ ಬೇಡಿಕೆಗಳು ಏನು ಅಂತ ಎಚ್.ಕೆ. ಪಾಟೀಲ್ ಅವ್ರಿಗೂ ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ಎಚ್.ಕೆ. ಪಾಟೀಲ್ರನ್ನ ಗೇರಾವ್ ಹಾಕುವ ಕೆಲಸವನ್ನ ಕೂಡ ರೈತರು ಮಾಡಿದ್ರು. ಅವರ ಕಾರ್ಗೆ ಮುತ್ತಿಗೆ ಹಾಕುವಂತ ಕೆಲಸ ಕೂಡ ಅಲ್ಲಿ ಆಯ್ತು. ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಸರ್ಕಾರಕ್ಕೆ ಡೆಡ್ ಲೈನ್ ಕೊಟ್ಟಿದ್ದಾರೆ. ಗುರ್ಲಾಪುರದಲ್ಲಿ ಉಗ್ರ ಸ್ವರೂಪಕ್ಕೆ ತಿರುಗಿದೆ ಹೋರಾಟ. 3,500 ರೂಪಾಯಿ ಬೆಂಬಲ ಬೆಲೆ ನಿಗದಿಗೆ ಸರ್ಕಾರ ಈ ಒಂದು ಬೇಡಿಕೆಯನ್ನ ಈಡೇರಿಸಲೇಬೇಕು ಅಂತ ರೈತರು ಸರ್ಕಾರಕ್ಕೆ ಸಂಜೆಯ ಡೆಡ್ ಲೈನ್ ಕೊಟ್ಟಿದ್ದಾರೆ. 7 ಗಂಟೆ ತನಕ. 7 ಗಂಟೆಗೇನಾದ್ರೂ ಇವರ ನಿರ್ಧಾರ ಬರಲಿಲ್ಲ ಅಂತಂದ್ರೆ ರಾಷ್ಟ್ರೀಯ ಹೆದ್ದಾರಿ ಬಂದ್, ಉಗ್ರ ಹೋರಾಟ ಮತ್ತಷ್ಟು. ಬೆಳೆಗಾರರ ಬೇಡಿಕೆಗೆ ಒಪ್ಪದೇ ಇದ್ರೆ ನಾಳೆ ಹೆದ್ದಾರಿ ಬಂದ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಭೇಟಿಗೂ ಕೂಡ ಅನ್ನದಾತರು ನಕಾರ ವ್ಯಕ್ತಪಡಿಸಿದ್ದಾರೆ. ನಾವು ಯಾರನ್ನು ಹುಡುಕೊಂಡು ಹೋಗಲ್ಲ, ಅವರೇ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅಲ್ಲಿ ಹಲವು ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ನಿನ್ನೆ ಯಾವ ರೀತಿ ಪರಿಸ್ಥಿತಿ ಇತ್ತು ಅಂತ ಹೇಳಿ. ರಸ್ತೆ ಬಂದ್ ಮಾಡುವ ಸಂದರ್ಭದಲ್ಲಿ ಪೊಲೀಸರು ರೈತರ ನಡುವೆ ಮಾತಿನ ಚಕಮಕಿಯಾಗಿದೆ. ಇನ್ನ ಮತ್ತೊಂದು ಕಡೆ ಎಚ್.ಕೆ. ಪಾಟೀಲ್ ಕೂಡ ಸ್ಥಳಕ್ಕೆ ಬಂದ್ರು. ಸರ್ಕಾರವನ್ನ ಪ್ರತಿನಿಧಿಸಿ ಸರ್ಕಾರದ ಪರವಾಗಿ ಎಚ್.ಕೆ. ಪಾಟೀಲ್ರು ಬಂದ್ರು. ವೇದಿಕೆಯ ಮುಂಭಾಗದಲ್ಲಿ ಒಂದು ರೀತಿ ಹೈ ಡ್ರಾಮಾನೇ ಕ್ರಿಯೇಟ್ ಆಯ್ತು. ಎಚ್.ಕೆ. ಪಾಟೀಲ್ ಅವ್ರನ್ನ ವೇದಿಕೆ ಮೇಲೆ ಹೋಗೋದಕ್ಕೆ ಬಿಡ್ಲಿಲ್ಲ, ವೇದಿಕೆ ಮುಂದೆನೆ ಕೂರಿಸಿದ್ರು. ಸಿದ್ದರಾಮಯ್ಯ ಅವರು ಬರಲೇಬೇಕು ಅಂತ ಹೇಳಿದ್ರು. ಜೊತೆಗೆ ತಮ್ಮ ಬೇಡಿಕೆಗಳು ಏನು ಅಂತ ಎಚ್.ಕೆ. ಪಾಟೀಲ್ ಅವ್ರಿಗೂ ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ಎಚ್.ಕೆ. ಪಾಟೀಲ್ರನ್ನ ಗೇರಾವ್ ಹಾಕುವ ಕೆಲಸವನ್ನ ಕೂಡ ರೈತರು ಮಾಡಿದ್ರು. ಅವರ ಕಾರ್ಗೆ ಮುತ್ತಿಗೆ ಹಾಕುವಂತ ಕೆಲಸ ಕೂಡ ಅಲ್ಲಿ ಆಯ್ತು. ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಸರ್ಕಾರಕ್ಕೆ ಡೆಡ್ ಲೈನ್ ಕೊಟ್ಟಿದ್ದಾರೆ. ಗುರ್ಲಾಪುರದಲ್ಲಿ ಉಗ್ರ ಸ್ವರೂಪಕ್ಕೆ ತಿರುಗಿದೆ ಹೋರಾಟ. 3,500 ರೂಪಾಯಿ ಬೆಂಬಲ ಬೆಲೆ ನಿಗದಿಗೆ ಸರ್ಕಾರ ಈ ಒಂದು ಬೇಡಿಕೆಯನ್ನ ಈಡೇರಿಸಲೇಬೇಕು ಅಂತ ರೈತರು ಸರ್ಕಾರಕ್ಕೆ ಸಂಜೆಯ ಡೆಡ್ ಲೈನ್ ಕೊಟ್ಟಿದ್ದಾರೆ. 7 ಗಂಟೆ ತನಕ. 7 ಗಂಟೆಗೇನಾದ್ರೂ ಇವರ ನಿರ್ಧಾರ ಬರಲಿಲ್ಲ ಅಂತಂದ್ರೆ ರಾಷ್ಟ್ರೀಯ ಹೆದ್ದಾರಿ ಬಂದ್, ಉಗ್ರ ಹೋರಾಟ ಮತ್ತಷ್ಟು. ಬೆಳೆಗಾರರ ಬೇಡಿಕೆಗೆ ಒಪ್ಪದೇ ಇದ್ರೆ ನಾಳೆ ಹೆದ್ದಾರಿ ಬಂದ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಭೇಟಿಗೂ ಕೂಡ ಅನ್ನದಾತರು ನಕಾರ ವ್ಯಕ್ತಪಡಿಸಿದ್ದಾರೆ. ನಾವು ಯಾರನ್ನು ಹುಡುಕೊಂಡು ಹೋಗಲ್ಲ, ಅವರೇ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅಲ್ಲಿ ಹಲವು ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ನಿನ್ನೆ ಯಾವ ರೀತಿ ಪರಿಸ್ಥಿತಿ ಇತ್ತು ಅಂತ ಹೇಳಿ. ರಸ್ತೆ ಬಂದ್ ಮಾಡುವ ಸಂದರ್ಭದಲ್ಲಿ ಪೊಲೀಸರು ರೈತರ ನಡುವೆ ಮಾತಿನ ಚಕಮಕಿಯಾಗಿದೆ. ಇನ್ನ ಮತ್ತೊಂದು ಕಡೆ ಎಚ್.ಕೆ. ಪಾಟೀಲ್ ಕೂಡ ಸ್ಥಳಕ್ಕೆ ಬಂದ್ರು. ಸರ್ಕಾರವನ್ನ ಪ್ರತಿನಿಧಿಸಿ ಸರ್ಕಾರದ ಪರವಾಗಿ ಎಚ್.ಕೆ. ಪಾಟೀಲ್ರು ಬಂದ್ರು. ವೇದಿಕೆಯ ಮುಂಭಾಗದಲ್ಲಿ ಒಂದು ರೀತಿ ಹೈ ಡ್ರಾಮಾನೇ ಕ್ರಿಯೇಟ್ ಆಯ್ತು. ಎಚ್.ಕೆ. ಪಾಟೀಲ್ ಅವ್ರನ್ನ ವೇದಿಕೆ ಮೇಲೆ ಹೋಗೋದಕ್ಕೆ ಬಿಡ್ಲಿಲ್ಲ, ವೇದಿಕೆ ಮುಂದೆನೆ ಕೂರಿಸಿದ್ರು.
ಸಿದ್ದರಾಮಯ್ಯ ಅವರು ಬರಲೇಬೇಕು ಅಂತ ಹೇಳಿದರು. ಜೊತೆಗೆ ತಮ್ಮ ಬೇಡಿಕೆಗಳು ಏನು ಅಂತ ಎಚ್ ಕೆ ಪಾಟೀಲ್ ಅವ್ರಿಗೂ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಎಚ್ ಕೆ ಪಾಟೀಲ್ರನ್ನ ಗೇರಾವ್ ಹಾಕುವ ಕೆಲಸವನ್ನ ಕೂಡ ರೈತರು ಮಾಡಿದರು. ಅವರ ಕಾರ್ಗೆ ಮುತ್ತಿಗೆ ಹಾಕುವಂತ ಕೆಲಸ ಕೂಡ ಅಲ್ಲಿ ಆಯ್ತು.